ನೋಡ್ತಾ ಇರೋ ಹತ್ರ ಇನ್ನು ಸ್ವಲ್ಪ ಹೊತ್ತಲ್ಲಿ ನೀನು ಅನ್ಕೊಂಡ ಹಾಗೆ ಪೀನಕ ನಾಗಿಣಿ ದೇಹ ತಂದು ಇಲ್ಲಿಗೆ ದಡ್ಡನಗಿಸಿದ್ದಾನೆ. ಹಾಗಾಗ್ಲಿ ಬಾಬಾ, ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನಿನ್ನ ಶಕ್ತಿ ಸಾಮರ್ಥ್ಯ ಆ ನಾಗಿಣಿ ಮುಂದೆ ನಡೀಲಿಲ್ವಾ? ಏನಾಯ್ತು ಏನಾಯ್ತು ನೀ ಶಕ್ತಿಗೆ? ನಾಗಿಣಿ ಮುಂದೆ ನನ್ನನ್ನು ಮತ್ತೆ ಸೋಲ ಹಾಳು ಮಾಡ್ತಿದ್ಯಾ ನೀನು? ನನ್ನನ್ನು ಮತ್ತೆ ಸೋಲ ಹಾಳು ಮಾಡ್ತಿದ್ಯಾ ನೀನು? ಹೇ ನಾಗಿಣಿ, ಹೇಗ್ ಬಂತು ನಿನ್ಗೆ ಪೀನಕನ್ನು ಸೋಲ್ಸೋ ಶಕ್ತಿ? ಹೇಗ್ ಬಂತು? ಕೆಲಸ ಮಾಡ್ಕೊಡಕ್ಕಾಗಲಿಲ್ಲ ಇವನಿಂದ. ಮುಚ್ಚಿದ್ದು ನಾಲಾಯಕ, ನೀವೇ ಸಾಯಿಸ್ಬಿಡ್ತೀನಿ. ಬಾಬಾ, ಏನ್ ಮಾಡ್ತಾ ಇದ್ದೀರಾ ನೀವು? ನಾನೇ ಮುಂದೆ ಪದೇ ಪದೇ ಸೋಲ ಹಾಳು ಮಾಡ್ಬಿಟ್ಟೆ. ಇನ್ನು ಇವನು ಬದುಕಿದ ಪ್ರಯೋಜನ ಇಲ್ಲ. ರುದ್ರ, ಇವನು ಇಲ್ಲೇ ಈಗಲೇ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ಪಕ್ಕಕ್ಕೆ ಹೋಗು, ಜಾಯಿ ಮಾಡ್ಕೋದ. ಕ್ಷಮಿಸಿ ಬಾಬಾ, ನಾನು ಆ ಪಿನಾಕನನ್ನ ಸಾಯಿಸೋದಕ್ಕೆ ಬಿಡಲ್ಲ. ಕೋಪ ಮಾಡ್ಕೋಬೇಡಿ ಬಾಬಾ, ನೀವೇ ಯೋಚನೆ ಮಾಡಿ. ನಾಗಿಣಿನ ಸಾಯಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಪಿನಾಕನ್ನ ಸಾಯಿಸೋ ಹಾಗಿದ್ರೆ ಮೊದಲು ಸಾಯ್ಬೇಕಾಗಿರೋದು ನಾನು ಮತ್ತೆ ನೀವು. ಹೌದು ಬಾಬಾ, ನಾವೆಷ್ಟೋ ಸಲ ಅವಳನ್ನ ಸಾಯಿಸೋದಕ್ಕೆ ಹೋದ್ವಿ, ಆದರೆ ಅವಳು ಸಾಯಲಿಲ್ಲ. ಪ್ರತಿ ತಂತ್ರದಲ್ಲೂ ನಾವು ಸೋತ್ವಿ. ಅದಕ್ಕೆ ನಮಗೂ ಅದೇ ಶಿಕ್ಷೆ ಆಗ್ಬೇಕಲ್ವಾ? ಹೌದು ರುದ್ರ, ನೀನು ಹೇಳೋದು ಸತ್ಯ. ಒಂದು ಕ್ಷಣ ನನ್ನನ್ನೇ ನಾನು ಮತ್ತು ಪಿನಾಕನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟೆ. ಕೋಪ ತೋರಿಸ್ಬೇಕಾಗಿರೋದು ಈ ಪಿನಾಕನ ಮೇಲೆ ಅಲ್ಲ ಬಾಬಾ, ಆ ನಾಗಿಣಿ ಮೇಲೆ. ನೋಡೋಣ ಅವಳಿನ್ನೂ ನಮ್ಮನ್ನು ಅದೆಷ್ಟು ಆಟ ಆಡಿಸ್ತಾಳೆ ಅಂತ. ಅವಳು ನಮ್ಮನ್ನು ಸೋಲಿಸಿದಷ್ಟು ಅವಳನ್ನು ಸಾಯಿಸಬೇಕು ಅನ್ನೋ ಹಠ ಛಲ ಇಮ್ಮಡಿ ಆಗ್ತಾ ಇದೆ ಬಾಬಾ. ರೋಷ ಉಗ್ತಾ ಇದೆ ಬಾಬಾ. ನಾಗಿಣಿ, ಅದು ಎಷ್ಟು ದಿನ ನೀನು ಗೆಲ್ತೀಯ? ಗೆದ್ದವರು ಒಂದು ದಿನ ಸೋಲ್ಲೇಬೇಕು. ಆ ದಿನ ಬಂದೇ ಬರುತ್ತೆ. ಅವತ್ತು ನಿನ್ನ ಸಾವು ಹಾಗೆ ಆಗುತ್ತೆ ನಾಗಿಣಿ. ಅರ್ಜುನ್ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂದರೆ ಈ ಲಾಕೆಟ್ನ ನಾನು ಅವ್ನ ಕುತ್ತಿಗೆಗೆ ಕಟ್ಟಲೇಬೇಕು. ಇಲ್ಲಾಂದರೆ ಅರ್ಜುನ್ ನನ್ನ ಕೈಗೆ ಸಿಗಲ್ಲ ಅಂತ ಅತ್ತೆ ಹೇಳ್ತಾಯಿದ್ರು. ಹೇಗಾದರೂ ಮಾಡಿ ಲಾಕೆಟ್ನ ಅರ್ಜುನ್ ಕುತ್ತಿಗೆಗೆ ಕಟ್ಟಬೇಕಲ್ಲ. ಏನು ಮಾಡೋದು? ಅವನಿಗೆ ಹೇಳಿ ಕಟ್ಟೋಣ ಅಂದರೆ ಅವನದಕ್ಕೆ ಖಂಡಿತ ಅವಕಾಶ ಮಾಡಿಕೊಡಲ್ಲ. ನಾನು ಏನೋ ಅಂದ್ಕೊಂಡು ಬಂದೆ. ಈಸಿಯಾಗಿ ಅರ್ಜುನ್ನ ಮದುವೆ ಆಗ್ಬೋದು ಅಂದ್ಕೊಂಡಿದ್ದೆ. ಆದರೆ ಅವನ್ನ ಒಲಿಸ್ಕೊಳ್ಳೋದು ಇಷ್ಟು ಕಷ್ಟ ಅಂತ ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ, ಎಷ್ಟೇ ಕಷ್ಟ ಆದರೂ ನಾನು ಅರ್ಜುನ್ನ ಮಾತ್ರ ಬಿಟ್ಕೊಡಲ್ಲ. ನಾನು ಈ ಮನೆ ಕಾಲಿಟ್ಟಿದ್ದೆ ಅರ್ಜುನ್ ನನ್ನ ವಶ ಮಾಡ್ಕೋಬೇಕು. ಈ ಮನೆ ಸೊಸೆ ಆಗಬೇಕು, ಈ ಮನೇಲಿ ನನ್ನ ಅಧಿಕಾರ ಚಲಾಯಿಸಬೇಕು ಅಂತ. ಅದು ಎಷ್ಟೇ ಕಷ್ಟ ಆದರೂ ಸರಿನೇ, ನನ್ನ ಗುರಿನ ನಾನು ಸಾಧಿಸ್ತೀನಿ. ಇದು ಈ ಮಯೂರಿ ಶಪಥ. ರೀ, ಅಮೃತಾಗೆ ಅವಳ ತಂದೆ ತಾಯಿ ಇಲ್ಲ ಅನ್ನೋ ನೋವು ಕಡಿಮೆನೇ ಆಗ್ತಾ ಇಲ್ಲ. ಅವ್ರನ್ನೇ ನೆನೆಸ್ಕೊಂಡು ತುಂಬ ಡಲ್ ಆಗಿದ್ದಾಳೆ. ಎಷ್ಟೇ ಆಗಲಿ
ಅಮೃತ ಹೆಣ್ಮಗಳಲ್ವಾ, ಹೆಣ್ಮಕ್ಳಿಗೆ ಅಪ್ಪ ಅಮ್ಮನ ಮೇಲೆ ತುಂಬ ಪ್ರೀತಿ ಇರುತ್ತೆ. ಅದಕ್ಕೆ ಬಹುಶಃ ಅವಳಿಗೆ ಅವ್ರನ್ನ ಮರೆಯೋಕ್ಕೆ ಆಗ್ತಾ ಇಲ್ಲ. ನೀನೊಂದೆರಡು ಸಮಾಧಾನದ ಮಾತು ಹೇಳಬೇಕಿತ್ತು. ಹೇಳ್ದೆ ರೀ, ಆದರೂ ಅವಳು ನೋವು ಕಡಿಮೆ ಆಗ್ತಾ ಇಲ್ಲ, ಒಳಗೊಳಗೆ ಕೊರಗ್ತಾ ಇದ್ದಾಳೆ. ಅವಳಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ತಿಳಿತಾ ಇಲ್ಲ. ನಿಜ ಸರೋಜ, ಇಂಥ ವಿಷಯದಲ್ಲಿ ಹೇಗೆ ಸಮಾಧಾನ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನಾನು ಅಮೃತನ ಗಮನಿಸ್ತಾನೇ ಇದ್ದೀನಿ. ಅವಳ ಮನಸ್ಸಲ್ಲಿ ಅದೇನು ಹೇಳ್ಕೊಳಕ್ಕಾಗದಿರೋಂಥ ನೋವಿದೆ. ಅದನ್ನು ನಮ್ಮ ಹತ್ರನೂ ಹಂಚ್ಕೊಳಕ್ಕಾಗ್ತಿಲ್ಲ ಅವಳಿಗೆ. ಅವಳ ನೋವನ್ನ ಬೇರೆಯವ್ರ ಹತ್ರ ಹಂಚ್ಕೊಂಡ್ರೆ ಅವಳ ಮನಸ್ಸಿಗೆ ಆಗ್ತಿರೋ ನೋವು ಕಡಿಮೆ ಆಗುತ್ತೆ. ಆದರೆ ಅವಳ ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಸಿದ್ಧ ಇಲ್ವಲ್ಲ. ಅವಳ ಮನಸ್ಸಲ್ಲಿ ಏನಿದೆ ಅಂತ ಹೇಗೆ ತಿಳ್ಕೊಳ್ದು ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ಅವಳೇ ಹೇಳ್ಕೊಳ್ಳೋ ತನಕ ನಾವು ಏನು ಅಂತ ಕೇಳೋಕ್ಕೂ ಆಗಲ್ಲ. ಯಾಕೆ ಹೇಗಿದೆಯಾ ಅಂತ ಹೆಚ್ಚು ಒತ್ತಾಯನೂ ಮಾಡೋಕ್ಕಾಗಲ್ಲ. ಹೌದು, ಈಗ ಅಮೃತ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ಆ ಕಾರಣಕ್ಕೆ ಅಲ್ವಾ ಅವಳು ಅರ್ಜುನ್ ಮೇಲೆ ಸುಮ್ಮನೆ ರೇಗಾಡಿ ಅವ್ರ ಕೆಲ್ಸಕ್ಕೆ ಬರಬಾರ್ದು ಅಂತ ಹೇಳಿದ್ದು. ಪಾಪ ಅರ್ಜುನ್, ಅವ್ನ ಮನ್ಸಿಗೆ ಅದೆಷ್ಟು ಬೇಜಾರು ಮಾಡ್ಕೊಂಡೋ ಏನು. ಆದರೂ ಅಮೃತ ಅರ್ಜುನ್ ಅವ್ರಿಗೆ ಆ ಥರ ಹೊರಟಾಗಿ ಮಾತಾಡಬಾರ್ದಾಗಿತ್ತು. ಅವಳು ಯಾಕೆ ಆ ಥರ ಮಾತಾಡಿದ್ಲು ಅಂತಲೇ ತಿಳಿತಾ ಇಲ್ಲ. ಹೇಳಿದ್ನಲ್ಲ ಸರೋಜ, ಅಪ್ಪ ಅಮ್ಮ ಇಲ್ಲ ಅನ್ನೋ ಬೇಜಾರಿನಲ್ಲಿ ಹಾಗೆ ಮಾತಾಡಿರ್ತಾಳಷ್ಟೆ. ಅದಕ್ಕೆ ನಾನೊಂದು ಪರಿಹಾರ ಕಂಡಿಡ್ಕೊಂಡಿದ್ದೀನಿ. ಏನ್ರಿ ಅದು? ಅರ್ಜುನ್ ತುಂಬ ಒಳ್ಳೆ ಹುಡುಗ, ಒಳ್ಳೆ ಗುಣ ನಡತೆ ಇರೋನು. ಅದರಲ್ಲಿ ಎರಡು ಮಾತಿಲ್ಲ ಬಿಡಿ. ಏನು ನಯ, ಏನು ವಿನಯ, ಪಟಪಟ ಅಂತ ಮಾತು. ನಮಗೆಷ್ಟೇ ಬೇಸರ ಇದ್ದರೂ ಅವ್ರ ಮಾತು ಕೇಳ್ತಾ ಇದ್ರೆ ಎಲ್ಲ ಮರ್ತೋಗ್ಬಿಡುತ್ತೆ. ಅವ್ರು ನಮ್ಮ ಮನೆ ಒಳಗಡೆ ಕಾಲಿಟ್ರೆ ಇಡೀ ಮನೆಗೆ ಒಂದು ಕಳೆ ಬರುತ್ತೆ. ಹೌದಲ್ವಾ? ಈಗ ಹೇಗಿದ್ರೂ ಅಮೃತ ಬೇಸರದಲ್ಲಿದ್ದಾಳೆ. ಅವಳು ಆ ಬೇಸರದಿಂದ ಹೊರಗಡೆ ಬರಬೇಕು ಅಂದರೆ ಅದಕ್ಕಿರೋದು ಒಂದೇ ದಾರಿ. ಏನದು? ಅಮೃತ ಅರ್ಜುನ್ ಇಬ್ಬರು ಸದಾ ಜೊತೆಯಲ್ಲಿರಬೇಕು, ಒಬ್ರನ್ನ ಒಬ್ರು ಬಿಟ್ಟಿರಬಾರ್ದು. ಅಂದರೆ ನಿಮ್ಮ ಮಾತಿನ ಅರ್ಥ? ಏಯ್ ಅಮೃತ, ಪದೇ ಪದೇ ವಿಕ್ರಮ್ ಸರೋಜಾ ಮುಂದೆ ನನಗೆ ಅವಮಾನ ಆಗೋ ಹಾಗೆ ಮಾಡ್ತೀಯಲ್ಲ. ಇವತ್ತಿದೆ ನಿನಗೆ. ನಾನು ನಿನ್ನ ರೂಮಲ್ಲಿ ಫಿಕ್ಸ್ ಮಾಡಿರೋ CC ಕ್ಯಾಮ್ರಾ ರೆಕಾರ್ಡಿಂಗ್ ನನ್ನ ಕೈಗೆ ಸಿಗಲಿ ಆಗಿದೆ. ಗ್ರಾಚಾರ ಬಿಡಿಸ್ತೀನಿ. ನೀನು ಯಾರು, ಎಲ್ಲಿಂದ ಬಂದೆ, ಹೇಗೆ ಈ ಮನೆಗೆ ಬಂದು ಸೇರ್ಕೊಂಡೆ ಎಲ್ಲ ಗೊತ್ತಾಗುತ್ತೆ. ನಿನ್ನ ಮಗಳು ಅಂತ ಮುದ್ದು ಮಾಡಿ ತಲೆ ಮೇಲೆ ಕೂರ್ಸ್ಕೊಂಡು ಮೆರಿತಾ ಇದ್ದಾರಲ್ಲ ಆ ವಿಕ್ರಮ್ ಸರೋಜಾ, ಅವರಿಬ್ರು ಮುಂದೆ ನಿನ್ನ ಮುಖವಾಡ ಬಯಲು ಮಾಡ್ತೀನಿ. ಏಯ್ ಅಮೃತ, ನೀನು ನಿನ್ನೆ ಮೊನ್ನೆ ಬಂದವಳು, ನಾನು ಈ ಮನೆಯಲ್ಲೇ ಹುಟ್ಟು ಬೆಳೆದವನು. ನಾನು ಈ ಆಸ್ತಿನೆಲ್ಲ ಹೊಡಿಬೇಕು ಅಂತ ತಂತ್ರ ಮಾಡ್ತಾ ಇದ್ರೆ ನೀನು ಅದಕ್ಕೆ ಕಲ್ಲು ಹಾಕಿ ಈ ಆಸ್ತಿನೆಲ್ಲ ನೀನೇ ಹೊಡಿಬೇಕು ಅಂತಿದ್ಯಾ? ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನಿನ್ನ ಹೆಸರು ಅಮೃತ ಇರ್ಬೋದು, ಆದರೆ ನಿನ್ನ ಪಾಲಿನ ವಿಷ ನಾನೇ. ಇಲ್ಲಿ ಉರಿತಾ ಇರೋ ಬೆಂಕಿ ನನ್ನಲ್ಲೂ ಉರಿತಾ ಇದೆ. ಇದರಲ್ಲಿ ಎಷ್ಟು ಜನ ಸಿಕ್ಕಿ ಸತ್ತು ಹೋಗ್ತಾರೋ ಗೊತ್ತಿಲ್ಲ. ನಾನು ನಂಬಿರೋ ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ನನ್ನ ಸೇಡಿನ ಬೆಂಕಿ ಯಾವತ್ತೂ ಆರದೇ ಇರಲಿ. ನನ್ನೊಳಗೆ ಉಗ್ತಾ ಇರೋ ಕೋಪ ಯಾವತ್ತೂ ಹೀಗೆ ಇರಲಿ. ನನ್ನಲ್ಲಿ ತುಂಬಿಕೊಂಡಿರೋ ದ್ವೇಷ ಯಾವತ್ತಿಗೂ ಹೀಗೆ ಉಳಿಲಿ. ಈ ಮನಸ್ಸಲ್ಲಿ ಸೇಡು, ದ್ವೇಷ, ಹಗೆತನ ಬಿಟ್ಟು ಬೇರೆ ಏನು ತುಂಬಿಕೊಳ್ಳದೆ ಇರಲಿ. ಪ್ರೀತಿ ಪ್ರೇಮಕ್ಕೆಲ್ಲ ಈ ಮನಸ್ಸು ವಾಲ್ದೇ ಇರಲಿ. ನನ್ನ ಬದುಕಲ್ಲಿ ನನಗೆ ಯಾರೇ ಅಡ್ಡ ಬಂದರೂ ಇದೇ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗ್ತಾರೆ. ಏನಿದು? ಇದ್ದಕ್ಕಿದ್ದಾಗ ಯಾರು ಹೋಯ್ತು? ಬೆಂಕಿ ಉರಿತಾ ಇದ್ದಿದ್ದು ಯಾವ ಕುರುಹುನು ಕಾಣ್ತಾ ಇಲ್ಲ. ಏನ್ ಪವಾಡ ಇದು? ಅಲ್ಲ, ರೂಮ್ ಒಳಗಡೆ ಬೆಂಕಿ ಉರಿಯೋದಕ್ಕೆ ಹೇಗೆ ಸಾಧ್ಯ? ಇದೆಲ್ಲ ನನ್ನ ಭ್ರಮೆ ಇರಬೇಕು. ಹಾ, ಎಸ್, ಕರೆಕ್ಟ್.
ಇದು ನನ್ನ ಭ್ರಮೆನೇ. ಈಗ ನನಗೆ ಮುಖ್ಯವಾಗಿ CC ಕ್ಯಾಮ್ರಾ ರೆಕಾರ್ಡಿಂಗ್ ಮುಖ್ಯ. ಅದು ನನ್ನ ಕೈಗೆ ಸಿಗಬೇಕು ಅಷ್ಟೇ. ಅದನ್ನು ಹೇಗೆ ತಗೊಳ್ಳೋದು? ಏನ್ರಿ ಮಾಡ್ತಾ ಇದ್ದೀರಾ ಇಲ್ಲಿ? ರಾಜಿ, ಅದು ಒಂದು ಮಾತು ಆಡ್ಬೇಡಿ, ಸುಮ್ಮನೆ ನನ್ನ ಹಿಂದೆ ಬನ್ನಿ. ಅಲ್ಲ, ನನ್ನ ಮಾತು ಕೇಳು. ನೋಡಿ, ನೀವು ನನ್ನ ಹಿಂದೆ ಬರಲಿಲ್ಲ ಅಂದರೆ ಎಲ್ಲರೂ ಕರೆದು ರಂಪ ರಾಮಾಯಣ ಮಾಡಿಬಿಡ್ತೀವಿ. ಬನ್ನಿ. ಏನ್ರಿ ಮಾಡ್ತಾ ಇದ್ರಿ ಅಮೃತನ ರೂಮ್ ಹತ್ರ? ಏನು ಹೀಗೆ ಮಾತಾಡ್ತಾ ಇದೆಯಾ? ಅವಳ ರೂಮಲ್ಲಿ CC ಕ್ಯಾಮ್ರಾ ಫಿಕ್ಸ್ ಮಾಡಿರೋದು ಗೊತ್ತು ತಾನೆ? ಆ ರೆಕಾರ್ಡಿಂಗ್ ಏನಾದರೂ ನಮ್ಮ ಕೈಗೆ ಸಿಕ್ಬಿಟ್ರೆ ಅವಳನ್ನ ಆರಾಮಾಗಿ ವಿಕ್ರಮ್ ಮುಂದೆ ಸಿಕ್ಕಾಕ್ಸ್ಬೋದು ಅಂತ. ಅವಳನ್ನ ಸಿಕ್ಕಾಕ್ಸ್ಬೇಕು ಅಂತ ಇದ್ರು ಅಥವಾ ಅವಳ ಬಲೆಯಲ್ಲಿ ನೀವೇ ಸಿಕ್ಕಾಕೊಳ್ಬೇಕು ಅಂತ ಇದ್ರು? ಲೇ ರಾಜಿ, ಏನಂತ ಮಾತಾಡ್ತೀಯ? ಛೇ, ನೀನು ಹೀಗೆ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಶ್ರೀರಾಮಚಂದ್ರ ಕಣೆ ನಾನು, ಏಕಪತ್ನಿ ವ್ರತಸ್ಥ. ಅವನು ಅಪರಾವತಾರ ಅಂತ ಅನ್ಕೋ. ನೀನು ಅನುಮಾನ ಪಡೋ ಹಾಗೆ ನಾನು ಕನ್ಸು ಮನ್ಸಲ್ಲೂ ಯೋಚನೆ ಮಾಡೋನಲ್ಲ. ಮಾಡ್ಲಬಾರ್ದು, ಯಾಕಂದ್ರೆ ಅವಳ ಸಂಬಂಧದಲ್ಲಿ ನಿಮ್ಗೆ ಮೊಮ್ಮಗಳು ಆಗ್ತಾಳೆ, ಗೊತ್ತಾಯ್ತಾ? ಗೊತ್ತು ಕಣೆ, ಅದು ನೀನು ನೆನಪಿಸೋ ಅವಶ್ಯಕತೆನೇ ಇಲ್ಲ. ನನಗೀಗ ಮುಖ್ಯವಾಗಿ ಬೇಕಾಗಿರೋದು ಆ CC ಕ್ಯಾಮ್ರಾ ರೆಕಾರ್ಡಿಂಗ್. ಅದು ನಮ್ಮ ಕೈಗೆ ಸಿಕ್ಬಿಟ್ರೆ ಅವಳನ್ನ ಮನೆಯಿಂದ ಓಡ್ಸೋಕ್ಕೆ ಸುಲಭ ಆಗುತ್ತೆ ಅಂತ ನಾವು ಪ್ಲಾನ್ ಮಾಡಿದ್ವಿ ತಾನೆ. ನೀನು ನೋಡಿದ್ರೆ ಏನೇನೋ ಯೋಚನೆ ಮಾಡ್ತಿದ್ಯಾ. CC ಕ್ಯಾಮ್ರಾ ರೆಕಾರ್ಡಿಂಗ್ ತರಕ್ ಹೋಗಿದ್ರೆ ಸರಿ, ಬೇರೆ ಏನಾದರೂ ಆಗಿದ್ರೆ ನೀನನ್ನು ಬಿಟ್ಟು ಬೇರೆ ಯೋಚನೆ ಕೂಡ ಬರಲ್ಲ ಕಣೆ. ಒಂದು ಕರ್ಮನೇ ಸಾಕ ಹೋಗಿದೆ, ಇನ್ನೊಂದು ಕರ್ಮದ ಬಗ್ಗೆ ಯೋಚನೆ ಮಾಡೋ ಕರ್ಮನೇ ಬೇಕಾಗಿಲ್ಲ ನನಗೆ. ಹೀಗೆ ಮಾತಾಡಿ ಹದ್ಬಸ್ತಲ್ಲಿ ಇಡ್ಲಿಲ್ಲ ಅಂದ್ರೆ ಕಷ್ಟ. ಮೊದಲೇ ಗಂಡಸರು ಯಾವಾಗ ಹಗ್ಗ ಕಡಿಯೋ ಚಾಳಿ ಶುರು ಮಾಡ್ಕೊಳ್ತಾರೋ ಹೇಳೋದಕ್ಕಾಗಲ್ಲ. ಏನಾಯ್ತು ಇವ್ರಿಗೆ? ಯಾಕೆ ಒಬ್ಬೊಬ್ಬರೇ ಮಾತಾಡ್ಕೊತಾ ಇದ್ದಾರೆ? ರೀ, ಏನಾಯ್ತು? ಯಾಕೆ ಒಬ್ಬೊಬ್ಬರೇ ಮಾತಾಡ್ಕೊತಾ ಇದ್ದೀರಾ? ಯಾಕ್ರಿ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಯಾರ ಜೊತೆಗೋ ಮಾತಾಡ್ತಾ ಇದ್ದೀರಲ್ಲ? ಹಾವು ಕಾಣಿಸ್ದಾಗಾಯ್ತು ಹೇಮ, ಅದು ಇಲ್ಲೆಲ್ಲ ಹೋದಾಗಾಯ್ತು. ಹಾವಾ? ಎಲ್ಲಿ? ಎಲ್ರಿ? ಎಲ್ಲಿ? ಎಲ್ರಿ? ಇಲ್ಲೆಲ್ಲ ಕಂಡಾಗಾಯ್ತು ಅಷ್ಟೇ, ಆದ್ರೆ ಅದು ಯಾವ ಕಡೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ತಿಲ್ಲ. ನೀನ್ಯಾಕೆ ಇಲ್ಲಿಗೆ ಬಂದೆ? ಏನ್ ಮಾಡ್ತಾ ಇದೀಯ ಇಲ್ಲಿ ನೀನು? ನನಗೇನೋ ಮಾಡ್ತಿರೋ ಹಾಗಿತ್ತು. ಏನಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಹಾಗೆ ನಿನ್ನ ಕಣ್ಮುಚ್ಚನ ಅಂತ ಬಂದೆ, ತಮಾಷೆಗೆ. ಸುಮ್ಮನೆ ಹಾಗೆ ಗೋಳಿಕೊಳ್ಳೋಣ ಅಂತ. ಏಯ್, ನೀನೇನ್ ಲೂಸಾ? ತಲೆಗೆ ಏನಾದ್ರು ಕೆಟ್ಟಿದ್ಯಾ ನಿನಗೆ? ಯಾವಾಗಲೂ ತಲೆಯಲ್ಲಿ ಚೇಡಿ ಮಾಡಿ ಇಟ್ಕೊಂಡಿರ್ತಾನೆ ಆಡ್ತೀಯಲ್ಲ. ಕಣ್ಣ ಮುಚ್ಚಲಾಡೋ ವಯಸ್ಸಾ ನಿಂದು. ಮದುವೆ ಆಗಿರೋ 2 ಮಕ್ಕಳಾಗಿರ್ತಾ ಇತ್ತು. ಹೋಗೋ, ಎಂಥ ಮಾತು ಅಂತ ಹೇಳ್ತೀಯ, ನಂಗೆ ನಾಚಿಕೆ ಆಗತ್ತೆ. ಓ, ನಿನಗೆ ಅದು ಬೇರೆ ಆಗುತ್ತಾ? ಯಾಕೆ? ನಾನು ಹುಡುಗಿ ತಾನೆ, ನನಗೂ ನಾಚಿಕೆ ಆಗತ್ತಪ್ಪ. ನಾನೇನೋ ನಿನ್ನ ಮದುವೆ ಆಗೋದಕ್ಕೆ ಈಗಲೇ ರೆಡಿ, ಜೊತೆಗೆ ನಿನ್ನ ಮಕ್ಳಿಗೆ ತಾಯಿ ಆಗೋದಕ್ಕೂ ನಾನು ರೆಡಿ. ಆದರೆ ಏನು ಮಾಡಲಿ, ನೀನೇ ಇನ್ನೂ ಅಂತ ಹೇಳ್ತಿಲ್ಲ. ನೀನು ನಮ್ಮ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಕಾಯ್ತಾ ಇದ್ದೀನಿ. ನವಿಲು ಗರಿ ಬಿಚ್ಚಿ ಕುಣಿಯೋದಕ್ಕೆ ಕೆಂಬು ತಾನು ಕಾಯೋ ಹಾಗೆ. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ನಾನು ಏನೇ ಹೇಳಿದ್ರು ಸುತ್ತಿ ಬಳಸಿ ಅಲ್ಲಿಗೆ ಬರ್ತೀಯಲ್ಲ. ಕತ್ತೆ ಎಲ್ಲೇ ಹೋದ್ರು ಆಳ್ಗೊಡೆ ಪಕ್ಕ ಬರೋ ಹಾಗೆ. ಅರ್ಜುನ್, ನೀ ನನ್ನ ಕತ್ತೆಯನ್ನು, ಕೋತಿಯನ್ನು, ಕುದುರೆ, ನಾಯಿ, ಹಂದಿ, ಗೂಬೆ ಏನು ಬೇಕಾದರೂ ಹೇಳು, ನನಗಂತೂ ಬೇಜಾರಿಲ್ಲ.
ಆದರೆ ನಿನ್ನ ಮಾತ್ರ ನಾನು ಯಾವತ್ತೂ ಬಿಡಲ್ಲ. ನೀನು ನನ್ನ ಮದುವೆ ಆಗ್ತೀನಿ ಅಂತ ಹೇಳೋ ತನಕ ಹೀಗೆ ಬೆನ್ನಿಗೆ ಬಿದ್ದು ಬೇತಾಳ ಥರ ನಿನ್ನ ಹಿಂದೆನೇ ಸುತ್ತುತ್ತಾ ಇರ್ತೀನಿ. ಯಾಕೆ ಅಂದರೆ ನನಗೆ ನಿನ್ನನ್ನು ಮದುವೆ ಆಗೋದೆ ದೊಡ್ಡ ಆಂಬಿಷನ್. ಅಮ್ಮ ತಾಯಿ, ಬೆಳಿಗ್ಗೆ ನನ್ನ ತಲೆ ತಿನ್ಬೇಡ. ಮದುವೆ ಟಾಪಿಕ್ ಎತ್ತಿ ನನ್ನ ಮೂಡ್ನ ಹಾಳು ಮಾಡಬೇಡ. ದಾರಿ ಬಿಡು. ಇವ್ನು ಯಾಕೆ ಮದುವೆ ಟಾಪಿಕ್ ಎತ್ತಿದ್ರೆ ಹಾವು ತುಳ್ದವನಿಗೆ ಬೆಚ್ಚ ಬೀಳ್ತಾನೋ ನನಗಂತೂ ಗೊತ್ತಿಲ್ಲ. ಆದರೆ ನಿನಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇದೆಯೋ ಇಲ್ವೋ ಅನ್ನೋದು ನನಗೆ ಬೇಕಾಗಿಲ್ಲ. ಆದರೆ ನಾನು ನಿನ್ನ ಹೆಂಡತಿ ಆಗಬೇಕು ಅಷ್ಟೇ. ಅದಕ್ಕೆ ಹೇಗಾದರೂ ಮಾಡಿ ನಿನ್ನ ನನ್ನ ದಾರಿಗೆ ಕರ್ಕೊಂಡು ಬಂದೇ ಬರ್ತೀನಿ. ಹೌದು, ಹೇಗೆ ಈ ಅರ್ಜುನ ನನ್ನ ದಾರಿಗೆ ತರೋದು ಅಂತಲೇ ನನಗೆ ಗೊತ್ತಾಗ್ತಿಲ್ವಲ್ಲ. ಅತ್ತೆಮ್ಮ, ನೀವು ಇಲ್ಲಿದ್ದೀರಾ? ಯಾಕೆಮ್ಮ, ಏನಾಯ್ತು? ಯಾಕೆ ಗಾಬರಿ ಆಗಿದೆಯಾ? ದೊಡ್ಡ ಅನಾಹುತ ಆಗೋಗಿದೆ ಅತ್ತೆಮ್ಮ. ನಿಮಗೆ ಹೇಗೆ ತಿಳಿಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದೇನಾಯ್ತು ಅಂತ ಹೇಳೆ. ನೀನು ಈ ರೀತಿ ತಡೆಪಾಡ ಇಸಿದ್ರೆ ನನ್ನ ಜೀವನೇ ಜಲ್ಲನ್ನತ್ತೆ. ಹಾವು ಅತ್ತೆಮ್ಮ. ನಿಮ್ಮ ಮಗ ರೂಮಲ್ಲಿ ಹಾವು ಕಾಣಿಸ್ತು ಅಂತ ಹೇಳಿದ್ರು. ಅವ್ರು ಹೇಳಿದ್ ಕೇಳಿದ್ರೆ ನನಗಂತೂ ತುಂಬ ಭಯ ಆಗ್ತಾ ಇದೆ ಅತ್ತೆಮ್ಮ. ಅಯ್ಯೋ ದೇವ್ರೆ, ಈ ಮನೇಲಿ ಏನಾಗ್ತಾ ಇದೆ? ನಾನು ಯಾವ್ದು ಆಗಬಾರ್ದು ಅಂತ ದೇವ್ರಿಗೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀನೋ ಅದೇ ಆಗ್ತಾ ಇದೆ. ಯಾವ ಹಾವಿನ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳಬಾರ್ದು ಅಂತ ನಾನು ಅಂದ್ಕೊಂಡಿದ್ನು, ಅದೇ ಹಾವಿನ ದೃಷ್ಟಿ ನಮ್ಮ ಮನೆ ಮೇಲೆ ಬಿದ್ದಿದೆ. ಅದು ಅಲ್ಲದೆ ಅರ್ಜುನ್ ಜೀವನದಲ್ಲಿ ಸರ್ಪ ಪ್ರವೇಶ ಆಗಿದೆ ಅಂತ ಶಾಸ್ತ್ರಿಗಳು ಬೇರೆ ಹೇಳಿದ್ದಾರೆ. ಇಂಥ ಸಮಯದಲ್ಲಿ ವಿಷ್ಣು ಕಣ್ಣಿಗೆ ಹಾವು ಬಿದ್ದಿದೆ ಅಂದರೆ ಇದು ಖಂಡಿತ ಅಪಶಕ್ನೇ. ನಮ್ಮ ಮನೆಗೆ ಒಳ್ಳೇದಾಗೋದಿಲ್ಲ. ಮತ್ತೀಗ ಏನು ಮಾಡೋದು ಅತ್ತೆಮ್ಮ? ನನಗಂತೂ ಕೈ ಕಾಲೇ ಆಡ್ತಾ ಇಲ್ಲ. ಇದೇನೇಮ್ಮ, ಈ ಮನೆಗೆ ಎಲ್ರಿಗೂ ಧೈರ್ಯ ಹೇಳ್ತಾ ಇದ್ದಳು ನೀನು. ನೀನೇ ಈ ರೀತಿ ಧೈರ್ಯ ಕೆಟ್ಟರೆ ಹೇಗೆ ಹೇಳು? ಅದು ಹಾಗಲ್ಲ ಅತ್ತೆಮ್ಮ. ನೋಡು, ನೀನೇನು ಮಾತಾಡಬೇಡ. ಮೊದಲು ನಿನ್ನ ಗಂಡನಿಗೆ ಹೋಗಿ ಸ್ವಲ್ಪ ದಿನ ಹುಷಾರಾಗಿರೋಕೆ ಹೇಳು. ಇದೆಲ್ಲ ಪರಿಹಾರ ಆಗಬೇಕು ಅಂದರೆ ಆದಷ್ಟು ಬೇಗ ನಾವು ಅರ್ಜುನನಿಗೆ ಮದುವೆ ಮಾಡಬೇಕು. ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ಮನೇಲಿ ಅನಾಹುತ ಆಗುತ್ತೆ. ಅತ್ತೆಮ್ಮ, ಈ ಮನೇಲಿ ಒಳ್ಳೆ ಕೆಲಸಕ್ಕೆ ಮುಹೂರ್ತಗಳೇ ಇಲ್ಲ ಅಂತ ಶಾಸ್ತ್ರಿಗಳು ಹೇಳಿದನ್ನ ಮರ್ತು ಬಿಟ್ರ? ಅದು ಅಲ್ಲದೆ ಅರ್ಜುನ್ ಮದುವೆ ಮಾಡಬೇಕು ಅಂದರೆ ಮೊದಲು ಅವನು ಮಯೂರಿನ ಮದುವೆ ಆಗೋಕೆ ಒಪ್ಕೋಬೇಕು. ಅವನನ್ನು ಹೇಗೆ ಒಪ್ಸೋದು ಅಂತಾನೆ ಗೊತ್ತಾಗ್ತಿಲ್ವೇ? ಹೇಗೆ ಒಪ್ಸೋದು ಅಂತ ಸುಮ್ಮನೆ ಇದ್ರೆ ಆಗೋದಿಲ್ಲ ಹೇಮಾ. ಒಳ್ಳೆ ಮುಹೂರ್ತ ಇಲ್ಲ ಅಂತ ಸುಮ್ಮನೆ ಇರೋದಕ್ಕಾಗತ್ತಾ? ಅದಕ್ಕೆ ಬೇರೆ ದಾರಿನ ಹುಡುಕ್ಲೇಬೇಕು. ಇಲ್ಲ ಅಂದರೆ ಅರ್ಜುನನ್ಗೆ ಸರ್ಪದಿಂದ ಜೀವ ಕಂಟಕ ಬರೋದು ಖಂಡಿತ. ಈ ಹಾವು ಎಲ್ಲಿಂದ ಬಂತು? ಯಾವ ರೂಪದಲ್ಲಿ ಸೇರ್ಕೋಬೇಕು ಅಂತ ವಂಚಾಗ್ತಾ ಇದೆಯೋ ಆ ದೇವ್ರಿಗೆ ಗೊತ್ತು. ದೇವ್ರೆ, ನಮ್ಮನ್ನ ಈ ಮನೇನ ನೀನೇ ಕಾಪಾಡಬೇಕಪ್ಪ ಪರಮೇಶ್ವರ. ಬಾ ಅಮೃತ, ಅಮ್ಮ ಕೂತ್ಕೋ. ಯಾಕಮ್ಮ ಹೀಗಿದೆಯಾ? ನಿನ್ನ ತಂದೆ ತಾಯಿ ನೆನಪಾಯ್ತಾ? ಯೋಚನೆ ಮಾಡಿದ್ರೆ ನಿನ್ನ ತಂದೆ ತಾಯಿ ಮತ್ತೆ ವಾಪಸ್ ಬರ್ತಾರ ಹೇಳು? ಇಲ್ಲ ತಾನೆ. ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಮಗಳೇ. ವಿಧಿ ಎಲ್ರೂ ಒಂದಲ್ಲ ಒಂದು ದಿವಸ ಕರ್ಕೊಂಡು ಹೋಗೇ ಹೋಗುತ್ತೆ. ಆದರೆ ನಿನ್ನ ತಂದೆ ತಾಯಿನ ಸ್ವಲ್ಪ ಮುಂಚೆ ಕರ್ಕೊಂಡು ಹೋಗಿದೆ ಅಷ್ಟೆ. ಆದರೆ ಅದಕ್ಕೆ ಅಲ್ವಾ ಪರಮೇಶ್ವರ ಮಕ್ಕಳಿಲ್ದಿರೋ ನಮಗೆ ನಿನ್ನ ಮಗಳ ಕರುಣಿಸಿರೋದು. ಹೌದು ಅಮೃತ. ಹೌದು, ನಿಮ್ಮೂರು ಯಾವುದು? ಹೌದು ಅಮೃತ, ನಿಮ್ಮೂರಿಗೆ ಹೋಗಬೇಕು ಅಂತ ನಮಗೂ ಆಸೆ ಆಗ್ತಾ ಇದೆ. ನಿಮ್ಮೂರು ಎಲ್ಲಿದೆ? ಹೋಗೋಣ ಅಲ್ಲಿಗೆ? ಇಲ್ಲ, ನಮ್ಮ ಊರಿಗೆ ಹೋಗೋದಕ್ಕೆ ಆಗಲ್ಲ.
ಯಾಕಾಗಲ್ಲ? ಅದು ತುಂಬ ದೂರ ಇದೆ. ದೂರ ಇದ್ರೆ ಏನು, ಕಾರಲ್ಲೇ ಹೋಗೋಣ. ಇನ್ನೂ ದೂರ ಇದ್ರೆ ಫ್ಲೈಟಲ್ಲಿ ಹೋಗೋಣ, ಏನಂತೀಯ? ಹಾಂ, ಖಂಡಿತ ಹೋಗೋಣ. ಇಲ್ಲ, ಇಷ್ಟ ಇಲ್ಲ. ನನಗೆ ಊರಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಯಾಕಮ್ಮ, ಯಾಕೆ ಹೀಗೆ ಹೇಳ್ತಾ ಇದೆಯಾ? ನಿಮ್ಮೂರಿಗೆ ಹೋಗೋದಕ್ಕೆ ನಿನಗಿಷ್ಟ ಇಲ್ವಾ? ಇಲ್ಲ. ಯಾಕಮ್ಮ ಅಮೃತ, ಯಾಕೆ ಇಷ್ಟ ಇಲ್ಲ?